ಕಾಪಾಡಿ ಪ್ರಭು, ಕಾಪಾಡಿ, ನಮ್ಮ ಜೀವ ಉಳಿಸಿ ಪ್ರಭು. ಏನಿದು? ನಿನ್ನ ಮೈ ಮೇಲಿರುವ ಗಾಯಗಳು ಹೇಗಾಯಿತು? ಯಾರಿಂದಾಯಿತು? ಒಂದು ಮಹಾ ಕಪಿಯಿಂದ ಪ್ರಭು. ಒಂದು ಕಪಿ ಪಾತಾಳ ಲೋಕಕ್ಕೆ ಬರಲು ಹೇಗೆ ಸಾಧ್ಯ? ಅದು ಭೂಲೋಕದಿಂದಲೇ ಇಲ್ಲಿಗೆ ಬಂದಿರುವಂತಿದೆ ಪ್ರಭು. ಭೂಲೋಕದಿಂದ ಒಂದು ಕಪಿ ಪಾತಾಳಕ್ಕೆ ಬಂದಿದೆ. ಅದನ್ನು ಅಲ್ಲೇ ತಡೆಯದೆ ನೀವೇನು ಮಾಡುತ್ತಿದ್ದೀರಿ? ತಡೆಯಲು ಹೋದದ್ದಕ್ಕೆ ಪ್ರಭು. ಈ ಅವಸ್ಥೆ ನಮ್ಮ ಕಾವಲುಗಾರರೆಲ್ಲ ಆ ಕಪಿ ಬಡಿದು ಹಿಂಸಿಸುತ್ತಿದೆ ಪ್ರಭು. ನಾನು ತಪ್ಪಿಸಿಕೊಂಡು ನಿಮಗೆ ಸುದ್ದಿ ಹೇಳಲು ಬಂದೆ ಪ್ರಭು, ಸುದ್ದಿ ಹೇಳಲು ಬಂದೆ. ಒಂದು ಕಪಿ ನನ್ನ ಕಾವಲುಗಾರರನ್ನು ಬಡಿಯುತ್ತಿದೆ ಎಂದರೆ ನಾಚಿಕೆಗೇಡು. ಈಗ ಅದೆಲ್ಲಿದೆ? ಮಹಾದ್ವಾರದಲ್ಲೇ ನಮ್ಮ ಕಾವಲುಗಾರರೊಂದಿಗೆ ಹೊಡೆದಾಡುತ್ತಿದೆ ಪ್ರಭು. ಯಾರಿರಬಹುದು? ಈ ಕಪಿಯು ಆ ಹನುಮಂತನೇ ಇರಬಹುದೇ? ಅವನು ರಾಮ ಲಕ್ಷ್ಮಣರು ಮಲಗಿರುವ ಕಂಕಣಾದೇವಿಯ ಮಂದಿರದ ಬಳಿ ಹೋಗಲು ಬಿಡಬಾರದು. ಅವನನ್ನು ಅಲ್ಲಿಯೇ ತಡೆಯಬೇಕು, ಅವನನ್ನು ಅಲ್ಲಿಯೇ ಮಾಡಿಸಬೇಕು. ಉತ್ತರ ದೊರೆಯದ ಪ್ರಶ್ನೆಗಳು ತಲೆಯಲ್ಲಿ ತುಂಬಿರುವಾಗ ನೆಮ್ಮದಿಯ ನಿದ್ರೆ ಹೇಗೆ ಸಾಧ್ಯ ಪ್ರಭು? ರಾಮ ಲಕ್ಷ್ಮಣರು ಕಾಣೆಯಾಗಲು ಕಾರಣ ಯಾರೆಂದು ಹೇಳಿ ಪ್ರಭು. ಪ್ರಣಾಮಗಳು ಮಹಾಪ್ರಭು. ವಿಶೇಷ ವಿಷಯವೇನಾದರೂ ಇದ್ದರೆ ಹೇಳು ಪ್ರಭು. ವಿಭೀಷಣ ಮತ್ತು ವಾನರರೆಲ್ಲ ರಾಮ ಲಕ್ಷ್ಮಣರು ಸುರಕ್ಷಿತವಾಗಿ ಬಂದೇ ಬರುತ್ತಾರೆಂದು ಕಾಯುತ್ತಿದ್ದಾರೆ ಪ್ರಭು. ಕಾಯಲಿ, ಚೆನ್ನಾಗಿ ಕಾಯಲಿ. ನಾಳೆ ಬೆಳಿಗ್ಗೆ ಸೂರ್ಯೋದಯವಾದ ಮೇಲೆ ರಾಮ ಲಕ್ಷ್ಮಣರು ಕಂಕಣಾದೇವಿಗೆ ಬಲಿಯಾದರೆಂದು ಅವರೇ ಮಾತನಾಡಿಕೊಳ್ಳುತ್ತಾರೆ, ಕಣ್ಣೀರನ್ನು ಹಾಕುತ್ತಾರೆ. ಆ ಹನುಮಂತನು ಪಾತಾಳಕ್ಕೆ ಪಾದವಿಟ್ಟ ಕೂಡಲೇ ಅಹಿರಾವಣನ ದೂತರಿಂದ ಹತನಾಗುತ್ತಾನೆ. ಅದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ ದೂತ. ನಾಳೆ ಸೂರ್ಯೋದಯದ ಶುಭ ಮುಹೂರ್ತಕ್ಕೆ ಕಾಯಬೇಕು ಅಷ್ಟೇ. ಆ ಕ್ಷಣಕ್ಕಾಗಿ ನಾನು ಕಾತರದಿಂದ ಕಾಯುತ್ತಿದ್ದೇನೆ. ಆಗಲೇ ಅರ್ಧರಾತ್ರಿ ಕಳೆದು ಹೋಯಿತು. ಇಷ್ಟು ಹೊತ್ತಿಗಾಗಲೇ ನಮ್ಮ ಹನುಮಂತ ಪಾತಾಳ ಲೋಕವನ್ನು ಪ್ರವೇಶಿಸಿದ್ದರೆ ಒಳ್ಳೆಯದು. ಖಂಡಿತ ಪ್ರವೇಶಿಸಿರುತ್ತಾನೆ. ಮಹಾವೇಗಶಾಲಿಯಾದ ನಮ್ಮ ಹನುಮಂತನು ಈ ವೇಳೆಗೆ ಆ ಐರಾವಣನ ಅರಮನೆಯನ್ನು ಪ್ರವೇಶಿಸುತ್ತಾನೆ ಎಂದು ನನ್ನ ನಂಬಿಕೆ. ವೇಗ ಮತ್ತು ಶಕ್ತಿಯಲ್ಲಿ ಹನುಮಂತನಿಗೆ ಸಮನಾದವರು ಬೇರೆ ಯಾರೂ ಇಲ್ಲ ನಿಜ. ಆದರೆ ಪಾತಾಳ ಮಾರ್ಗದಲ್ಲಿ ರಾಕ್ಷಸರು ತಡೆದು ಅಡ್ಡಿಪಡಿಸಿದರೆ ತಡವಾಗುವುದಲ್ಲವೇ? ರಾಮಕಾರ್ಯಕ್ಕೆ ಹೊರಟಿರುವ ಹನುಮಂತ ಅಂಥ ಯಾವುದೇ ಅಡೆತಡೆಗಳುಂಟಾದರೂ ಭುಜಬಲದಿಂದಲೂ ಬುದ್ಧಿಬಲದಿಂದಲೂ ನಿವಾರಣೆ ಮಾಡಿಕೊಳ್ಳಲು ಸಮರ್ಥ. ಹೌದು, ಅವನು ಸಾಗರವನ್ನು ದಾಟಿ ಬರುವಾಗ ಅವನನ್ನು ಅಡ್ಡಿಪಡಿಸಿದ ಸುರಸಿ ಎಂಬ ರಾಕ್ಷಸಿಯನ್ನು ತನ್ನ ಬುದ್ಧಿ ಬಲದಿಂದ, ಸಿಂಹಿಕೆಯನ್ನು ತನ್ನ ದೇಹ ಬಲದಿಂದ ನಿವಾರಿಸಿಕೊಂಡ. ಹೌದು, ಹನುಮಂತನಿಂದ ರಾಮಕಾರ್ಯ ಕೈಗೂಡಲೇಬೇಕು. ಶಕ್ತಿಯುಕ್ತಿಗಳ ಜೊತೆಗೆ ರಾಮಭಕ್ತಿಯೂ ಅವನಲ್ಲಿ ಇನ್ನಷ್ಟು ಬಲ ತುಂಬುತ್ತದೆ. ನಾವು ಆತಂಕ ಪಡುವ ಕಾರಣವಿಲ್ಲ. ತಾಳ್ಮೆಯಿಂದಲೇ ನಾವು ಕಾಯೋಣ. ಸುಷೇಣ, ನಿನ್ನ ಮಾತು ಸತ್ಯವಾಗಿದೆ. ಹನುಮಂತನ ಮೇಲೆ ಶ್ರೀರಾಮನ ಅನುಗ್ರಹವಿರುವುದರಿಂದ ಖಂಡಿತ ಹನುಮಂತ ಯಶಸ್ವಿಯಾಗುತ್ತಾನೆ. ರಾಮ ಲಕ್ಷ್ಮಣರು ಬಂದ ನಂತರ
ನಾವೆಲ್ಲ ಒಂದು ಸಂಕಲ್ಪ ಮಾಡಲೇಬೇಕು. ಯಾವ ಸಂಕಲ್ಪ ಯುವರಾಜ? ಆ ರಾವಣ ಯುದ್ಧಕ್ಕೆ ಬರಲಿ ಬರದೇ ಇರಲಿ, ಅವನು ತನ್ನ ಅರಮನೆಯಲ್ಲೇ ಇರಲಿ, ಗುಡ್ಡ ಬೆಟ್ಟಗಳಲ್ಲಿ ಬಚ್ಚಿಟ್ಟುಕೊಂಡಿರಲಿ, ಎಲ್ಲೇ ಇರಲಿ, ನಾವೇ ಅವನನ್ನು ಹುಡುಕಿ ಬಡಿದು ಕೊಂದು ಬಿಡಬೇಕು. ಅಂಗದ, ನಿನ್ನ ವೀರಾವೇಶವನ್ನು ಒಪ್ಪಬೇಕಾದದ್ದೇ. ಆದರೆ ಶ್ರೀರಾಮನ ಸಮ್ಮತಿ ಇಲ್ಲದೆ ನಾವು ಅಂಥ ನಿರ್ಧಾರ ಮಾಡುವಂತಿಲ್ಲ. ಎಂಥ ಸಂದರ್ಭದಲ್ಲೂ ರಾಮಚಂದ್ರ ವಿವೇಚನೆಯನ್ನು ಕಳೆದುಕೊಳ್ಳುವುದಿಲ್ಲ, ಕ್ರಮವಲ್ಲದ ರೀತಿಯಲ್ಲಿ ವರ್ತಿಸುವುದೂ ಇಲ್ಲ. ಅಂಗದ, ಆ ರಾವಣ ಇನ್ನೆಲ್ಲಿಗೆ ಹೋಗುತ್ತಾನೆ? ಸಿಕ್ಕೇ ಸಿಕ್ಕುತ್ತಾನೆ. ಶ್ರೀರಾಮನ ಬಾಣಕ್ಕೆ ತನ್ನ ಪ್ರಾಣವನ್ನು ಬಲಿ ಕೊಟ್ಟೇ ಕೊಡುತ್ತಾನೆ. ಅಲ್ಲಿಯವರೆಗೂ ನಾವೆಲ್ಲರೂ ರಾಮ, ಲಕ್ಷ್ಮಣ, ಹನುಮಂತರಿಗಾಗಿ ನಿರೀಕ್ಷೆ ಮಾಡೋಣ. ಕಪಿ, ಯಾರು ನೀನು? ಎಲ್ಲಿಂದ ಬಂದೆ? ಏಕೆ ಬಂದೆ? ನನ್ನ ಅರಮನೆಯನ್ನು ಅಕ್ರಮವಾಗಿ ಪ್ರವೇಶಿಸಿ ನನ್ನ ಕಾವಲುಗಾರರನ್ನು ಏಕೆ ಬಡಿಯುತ್ತಿರುವೆ? ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನೀನೇ ಈ ಪಾತಾಳ ಲೋಕದ ಪ್ರಭು ಇರಬೇಕೆನ್ನಿಸುತ್ತಿದೆ. ಹೌದು, ನಾನೇ ಈ ಪಾತಾಳ ಲೋಕದ ಅಧಿಪತಿ ಅಹಿರಾವಣ. ಏಕೆ ನನ್ನ ಕೈಯಲ್ಲಿ ಸಾಯಲು ಬಂದೆಯಾ? ಇಲ್ಲ ಐರಾವಣ, ನಾನು ನಿನ್ನಿಂದ ಸಾಯಲು ಬರಲಿಲ್ಲ, ನಿನ್ನನ್ನು ಸಾಯಿಸಲು ಬಂದಿರುವೆ. ಅಯ್ಯೋ ಮೂರ್ಖ ಕಪಿ, ನೀನು ನನ್ನನ್ನು ಸಾಯಿಸುವೆಯಾ? ಪಾಪ, ಈ ಐರಾವಣನ ಪರಾಕ್ರಮವೇನೆಂಬುದು ನಿನಗಿನ್ನೂ ಗೊತ್ತಿಲ್ಲವೆಂದು ಕಾಣಿಸುತ್ತದೆ. ಗೊತ್ತಿಲ್ಲದೆ ಏನು ಐರಾವಣ? ವಿಭೀಷಣನ ವೇಷ ತೊಟ್ಟು ಕಳ್ಳನಂತೆ ನನ್ನ ಸ್ವಾಮಿಯ ಬಿಡಾರವನ್ನು ಪ್ರವೇಶಿಸಿದ ಮಹಾಪರಾಕ್ರಮಿಯಲ್ಲವೇ? ನಿದ್ರಿಸುತ್ತಿರುವ ರಾಮ ಲಕ್ಷ್ಮಣರನ್ನು ಕದ್ದು ತಂದ ಮಹಾವೀರನಲ್ಲವೇ ನೀನು? ಎಲ್ಲವೋ ಕಪಿ, ಮಾತಿನ ಮೇಲೆ ಎಚ್ಚರವಿರಲಿ. ನೀನೆಯೋ ರಾಮನ ಭಕ್ತ ಹನುಮಂತ? ಹೌದು, ನಾನೇ ಹನುಮಂತ, ರಾಮ ಭಕ್ತ, ರಾಮ ಭಂಟ, ರಾಮ ಪೀಡಕರಿಗೆ ಶತ್ರು. ಕೆಲವೋ ವಾನರ, ನನ್ನ ಅಪ್ಪಣೆ ಇಲ್ಲದೆ ನನ್ನ ಲೋಕಕ್ಕೆ ಬಂದದ್ದು ಅಪರಾಧ, ನನ್ನ ಕಾವಲುಗಾರರನ್ನು ಬಡಿದದ್ದು ಒಂದು ಅಪರಾಧ. ಈ ಅಪರಾಧಕ್ಕೆ ನಿನ್ನನ್ನು ವಧಿಸುವುದೇ ತಕ್ಕ ಶಿಕ್ಷೆ. ಸಾಧ್ಯವಾದರೆ ನಿನ್ನನ್ನು ನೀನು ರಕ್ಷಿಸಿಕೋ. ಸಿದ್ಧನಾಗು. ನಿಲ್ಲು ಸೋದರ. ಬೇಡ ಸೋದರ, ಬೇಡ. ದಯಮಾಡಿ ಶಾಂತನಾಗು. ಈ ಹನುಮಂತನೊಂದಿಗೆ ಯುದ್ಧ ಮಾಡಬೇಡ. ಇವನು ಮಹಾಬಲಶಾಲಿ. ಇವನನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಅನ್ಯಾಯವಾಗಿ ಇವನಿಂದ ಸಂಹಾರನಾಗಬೇಡ. ನೀನೇನು ನನ್ನ ಸಹೋದರಿಯೋ ಅಥವಾ ಶತ್ರುವೋ? ನನ್ನೆದುರೇ ನನ್ನ ವೈರಿಯನ್ನು ಪ್ರಶಂಸೆ ಮಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ಇದು ವಾಸ್ತವ ಸಹೋದರ. ಇವನ ಪರಾಕ್ರಮವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇವನಿಂದ ನೀನು ಹತನಾಗಬೇಡ. ರಾಮ ಲಕ್ಷ್ಮಣರನ್ನು ಇವನಿಗೆ ಒಪ್ಪಿಸಿ ಶರಣಾಗತನಾಗು. ದುರುದುಂಬೆ, ನನ್ನ ಜೀವ ಉಳಿಸುವ ನೆಪದಲ್ಲಿ ನಾಳೆ ನಿನ್ನ ಪುತ್ರನ ಜೀವ ಉಳಿಯುವುದೆಂದು ತಿಳಿದುಕೊಂಡೆಯಾ? ಅದೆಂದಿಗೂ ಸಾಧ್ಯವಿಲ್ಲ. ಈ ಅಹಿರಾವಣನು ಯಾರನ್ನೂ ಉಳಿಸುವುದಿಲ್ಲ. ಮೊದಲು ಈ ವಾನರ, ಆ ನಂತರ ಆ ರಾಮ ಲಕ್ಷ್ಮಣರು, ಕೊನೆಗೆ ನಿನ್ನ ಪುತ್ರ.
ಎಲ್ಲರನ್ನೂ ಸಂಹರಿಸುತ್ತೇನೆ. ಬೇಡ ಸಹೋದರ, ದಯಮಾಡಿ ನನ್ನ ಮಾತನ್ನು ಕೇಳು. ಏ ಕಪಿ, ಸಾಯಲು ಸಿದ್ಧನಾಗು. ಬಾ, ನಾನು ನಿನ್ನನ್ನು ಸಂಹರಿಸಲು ಸಿದ್ಧನಿದ್ದೇನೆ. ನನ್ನ ಮಾತನ್ನು ಕೇಳದೆ ಹಸುನಿಗಿದೆಯಾ? ವಿಧಿ ಲಿಖಿತವನ್ನು ಸುಳ್ಳು ಮಾಡಲು ಹೋದೆ. ಆದರೆ ಆ ವಿಧಿ ತನ್ನ ಕಾರ್ಯ ಸಾಧಿಸಿಕೊಂಡಿತ್ತಲ್ಲ ಸೋದರ. ಸೋತು ಹೋದೆ, ನೀನು ಸೋತು ಹೋದೆ. ಸೋದರಿ ದುರುದುಂಬೆ, ಸಮಾಧಾನ ಮಾಡಿಕೊ. ಏನು ನಡೆಯಬೇಕು ಅದು ನಡೆದು ಹೋಯಿತು. ನಾನು ನಿನಗೆ ಕೊಟ್ಟ ಮಾತಿನಂತೆ ನಿನ್ನ ಮಗನನ್ನು ಈ ಪಾತಾಳ ಲೋಕದ ಸಿಂಹಾಸನದ ಮೇಲೆ ಕೂರಿಸಿ ರಾಮ ಲಕ್ಷ್ಮಣರೊಂದಿಗೆ ಲಂಕೆಗೆ ಹೊರಡುತ್ತೇನೆ. ಹಾಗೆ ಆಗಲಿ ವಾನರ ವೀರ. ಮಗು, ಇಂದು ನಿಮ್ಮ ಜೀವ ಉಳಿದಿರುವುದು ಈ ವಾನರ ವೀರ ಹನುಮಂತನಿಂದ. ಮೊದಲು ಇವನಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದು. ಮಹಾತ್ಮ, ನನ್ನ ಜೀವ ಉಳಿಸಿದ ನಿಮಗೆ ಚಿರಋಣಿಯಾಗಿದ್ದೇನೆ. ನಿಮಗೆ ಯಾವ ರೀತಿ ಕೃತಜ್ಞತೆ ತೋರಿಸಬೇಕೆಂದು ನನಗೆ ತಿಳಿಯದು. ದಯಮಾಡಿ ನನ್ನನ್ನು ಆಶೀರ್ವದಿಸಿ. ಮಗು, ನಿನಗೆ ಸರ್ವ ಮಂಗಳವಾಗಲಿ. ಏಳು. ಈ ಸಿಂಹಾಸನದ ಮೇಲೆ ಕುಳಿತು ದಯೆ, ಧರ್ಮ, ನೀತಿಗಳಿಂದ ಚಿರಕಾಲ ಈ ಪಾತಾಳ ಲೋಕವನ್ನು ಆಳು. ಬಾ ಮಗು.
ತುರುದುಂಬೆ ವರಪುತ್ರನಿಗೆ ಪಾತಾಳ ಲೋಕಾಧಿಪತಿಗೆ 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 ತುರುದುಂಬೆ ವರಪುತ್ರನಿಗೆ. ಅಂಜನಾಸುತ ಹನುಮಂತ, ನೀನು ನಮ್ಮ ಪಾಲಿಗೆ ಅನಿಮಿತ್ತ ಬಂದು ರಾಮ ಲಕ್ಷ್ಮಣರ ನೆಪದಲ್ಲಿ ಪಾತಾಳಕ್ಕೆ ಬಂದು ನನ್ನ ಪುತ್ರನ ಜೀವ ಉಳಿಸಿದೆ. ಈ ತಾಯಿಯ ದುಃಖವನ್ನು ನಿವಾರಿಸಿದ ಈ ನಿನ್ನ ಉಪಕಾರವನ್ನು ತೀರಿಸಲಾಗುವುದಿಲ್ಲ. ನನ್ನ ಹೃದಯಪೂರ್ವಕದ ವಂದನೆಗಳನ್ನು ಸ್ವೀಕರಿಸಿ. ಸಹೋದರಿ, ರಾಮಲಕ್ಷ್ಮಣರನ್ನು ಹೊತ್ತು ತಂದ ಐರಾವಣ ತನ್ನ ಸಾವನ್ನೇ ಹೊತ್ತು ತಂದಂತಾಯಿತು. ನೀನು ನಿನ್ನ ಪುತ್ರನೊಡನೆ ಸಂತೋಷದಿಂದಿರು. ನಾನು ಈ ಕೂಡಲೇ ರಾಮಲಕ್ಷ್ಮಣರೊಂದಿಗೆ ಲಂಕೆಗೆ ಹೊರಡುತ್ತೇನೆ. ಎಲ್ಲರೂ ಆತುರದಿಂದ ಕಾದಿರುತ್ತಾರೆ. ಹಾಗೆ ಆಗಲಿ ಹನುಮಂತ. ಹನುಮಂತ ಬಂದ, ಹನುಮಂತ ಬಂದ. ರಾಮ ಲಕ್ಷ್ಮಣರು ಹನುಮಂತನ ಅಂಗೈಯಲ್ಲಿ ಮಲಗಿದ್ದಾರೆ. ಸದ್ದು ಮಾಡಬೇಡಿ. ರಾಮಲಕ್ಷ್ಮಣರಿಗೆ ನಿದ್ರಾಭಂಗವಾಗುವುದು ಬೇಡ. ಹೀಗೆಯೇ ಎತ್ತುಕೊಂಡು ಹೋಗಿ ಬಿಡಾರದಲ್ಲಿ ಮಲಗಿಸುತ್ತೇನೆ. ಬೆಳಗಾದ ನಂತರ ಎಲ್ಲವನ್ನೂ ವಿವರಿಸುತ್ತೇನೆ. ಮೊದಲು ಬಿಡಾರಕ್ಕೆ ಹೋಗೋಣ. ಹಾಗೆ ಆಗಲಿ, ನಡೆ ಬಿಡಾರಕ್ಕೆ ಹೋಗೋಣ. ಸೀತೆ, ನಿನಗೊಂದು ಶುಭ ಸಮಾಚಾರವಿದೆ. ಅಂದರೆ ತ್ರಿಜಟೆ, ನನ್ನ ಸ್ವಾಮಿ ಪಾತಾಳದಿಂದ ಸುಕ್ಷೇಮವಾಗಿ ಬಂದರೆ? ಹೌದು ಸೀತೆ, ಹನುಮಂತ ಅವರು ನಿದ್ರೆ ಮಾಡುತ್ತಿರುವಂತೆಯೇ ತನ್ನ ಅಂಗೈಯಲ್ಲಿ ಮುಚ್ಚಿಟ್ಟುಕೊಂಡು ಕರೆ ತಂದದ್ದಾಯಿತು. ಆಹಾ, ಎಂಥ ಆನಂದಕರವಾದ ವಾರ್ತೆಯನ್ನು ತಂದೆ ತ್ರಿಜಟೆ. ಆ ಮಹಾತ್ಮನಾದ ಹನುಮಂತ ಎಂಥ ಮಹಾ ಸಾಹಸವನ್ನು ಮಾಡಿದ. ಅಂಥ ಮಹಾತ್ಮನ ಮೇಲೆ ನನ್ನ ಸ್ವಾಮಿಯ ಅನುಗ್ರಹ
ನಿರಂತರವಾಗಿರಲಿ. ನಿಜ ಸೀತೆ, ಶ್ರೀರಾಮನಿಗೆ ಹನುಮಂತನಂಥ ನಿಷ್ಠಾವಂತ ಭಕ್ತ ಬೇರೊಬ್ಬನಿರಲು ಸಾಧ್ಯವಿಲ್ಲ. ಶ್ರೀರಾಮನ ಅನುಗ್ರಹ ಅವನ ಮೇಲೆ ಖಂಡಿತ ಇರುತ್ತದೆ. ತ್ರಿಜಟೆ, ನಮಗೆಲ್ಲ ಅತ್ಯಂತ ಆತಂಕದ ಕ್ಷಣಗಳನ್ನು ಉಂಟು ಮಾಡಿದ ಆ ಐರಾವಣನನ್ನು ಹನುಮಂತ ಸಂಹರಿಸಿರಬೇಕಲ್ಲವೇ? ಸಂಹರಿಸಿರಬೇಕು. ಆದರೆ ಇನ್ನೂ ಅವನು ಅಲ್ಲಿನ ವಿವರಗಳನ್ನು ಹೇಳಿಲ್ಲವಂತೆ. ಹೇಳಿದ ಮೇಲೆ ಆ ವಿಷಯವು ತಿಳಿಯುತ್ತದೆ. ಆ ವಿಷಯ ತಿಳಿಯಲಿ ಬಿಡಲಿ. ನನ್ನ ಸ್ವಾಮಿ ಮತ್ತು ಲಕ್ಷ್ಮಣ ಕ್ಷೇಮವಾಗಿ ಹಿಂದಿರುಗಿ ಬಂದರಲ್ಲ, ಅಷ್ಟೇ ಸಾಕು. ನೀನು ಅಂದುಕೊಂಡಂತೆ ಹನುಮಂತ ಸೂರ್ಯೋದಯಕ್ಕೆ ಮೊದಲೇ ಹಿಂದಿರುಗಿ ಬಂದು ಬಿಟ್ಟ. ಈಗ ಎಲ್ಲ ವಿಷಯ ತಿಳಿದಿರಬಹುದು. ತಿಳಿದ ಕೂಡಲೇ ನಾನು ಮತ್ತೆ ಬರುತ್ತೇನೆ. ತ್ರಿಜಟೆ, ನೀನೇ ನನ್ನ ಶುಭದ ಸಂಕೇತ. ಆಗಾಗ ಶುಭ ವಾರ್ತೆಗಳನ್ನು ತಂದು ನನ್ನ ಮನಸ್ಸಿಗೆ ಸಮಾಧಾನದ ಬೆಳಕನ್ನು ನೀಡುತ್ತಿರುವೆ. ಹೋಗಿ ಬಾ ತ್ರಿಜಟೆ, ಹೋಗಿ ಬಾ. ಪ್ರಭು ರಾಮಚಂದ್ರ, ನಿನ್ನೆ ರಾತ್ರಿ ನಾನೇ ಅಪೇಕ್ಷೆ ಪಟ್ಟು ನಿಮ್ಮ ಬಿಡಾರದ ಕಾವಲಿನ ಕರ್ತವ್ಯವನ್ನು ವಹಿಸಿಕೊಂಡೆ. ಆದರೆ ಆ ನನ್ನ ಕರ್ತವ್ಯದಲ್ಲಿ ಮಹಾಲೋಪ ಉಂಟಾಗಿ ನೀವು ಆಪತ್ತಿನಲ್ಲಿ ಸಿಲುಕುವಂತಾಯಿತು. ಅದು ನನ್ನದೇ ಅಪರಾಧ ಪ್ರಭು. ಅದಕ್ಕಾಗಿ ನೀವು ಯಾವ ಶಿಕ್ಷೆ ಕೊಟ್ಟರೂ ಅನುಭವಿಸಲು ಸಿದ್ಧನಿದ್ದೇನೆ. ಪ್ರಭು ರಾಮಚಂದ್ರ, ಇದು ಹನುಮಂತನ ಕರ್ತವ್ಯ ಲೋಪವಲ್ಲ, ಆ ದುಷ್ಟ ರಾಕ್ಷಸ ನೀಚ ಮಾಯೆ. ಆದ್ದರಿಂದ ಹನುಮಂತ ಶಿಕ್ಷಾರ್ಹನಲ್ಲವೆಂಬುದು ನಮ್ಮೆಲ್ಲರ ಅಭಿಪ್ರಾಯ. ಹೌದು ರಾಮಚಂದ್ರ, ಹನುಮಂತನೇ ತನ್ನ ಸಾಹಸದಿಂದ ಆ ಆಪತ್ತನ್ನು ತಪ್ಪಿಸಿದ. ಆದರೆ ಐರಾವಣ ರಾಮಚಂದ್ರನ ಬಿಡಾರವನ್ನು ಪ್ರವೇಶಿಸದಂತೆ ತಡೆಯಬೇಕಾಗಿತ್ತು. ಅದು ಖಂಡಿತ ನನ್ನ ಅಪರಾಧವೇ. ಯಾವ ಆಪತ್ತು? ಯಾವ ಐರಾವಣ? ಏನಾಯಿತು? ಅಯ್ಯೋ, ರಾತ್ರಿ ನಡೆದ ಘಟನೆಯ ಬಗ್ಗೆ ತಮಗೆ ತಿಳಿದಿಲ್ಲ ಎಂಬುದನ್ನು ನಾನು ಮರೆತು ಬಿಟ್ಟೆ. ವಾನರೇಂದ್ರ, ಹನುಮಂತ ನಮ್ಮ ಬಿಡಾರವನ್ನು ಕಾಯುತ್ತಿರುವನೆಂಬ ನೆಮ್ಮದಿಯಿಂದಲೇ ನಾವು ಬಿಡಾರದಲ್ಲಿ ಗಾಢವಾದ ನಿದ್ರೆಗೆ ಜಾರಿದೆವು. ಬೆಳಗ್ಗೆ ನಾವು ಎಲ್ಲಿ ಮಲಗಿದ್ದೆವೋ ಅಲ್ಲೇ ಎದ್ದೆವು. ನಡುವೆ ಏನು ನಡೆಯುತ್ತೆ ಎಂದು ನಮಗೆ ಹೇಗೆ ತಿಳಿಯಬೇಕು? ಪ್ರಭು ರಾಮಚಂದ್ರ, ಅಲ್ಲಿ ಏನು ನಡೆಯುತ್ತೆಂಬುದನ್ನು ನಾನು ವಿವರವಾಗಿ ತಿಳಿಸುತ್ತೇನೆ. ನೀವು ಗಾಢ ನಿದ್ರಾವಸ್ಥೆಯಲ್ಲಿದ್ದಾಗ ಹನುಮಂತ ತಮ್ಮ ಕುಟೀರವನ್ನು ಕಾಯುತ್ತಿದ್ದ. ಅಲ್ಲಿಗೆ ಐರಾವಣನು ನನ್ನ ವಿಭೀಷಣ ವೇಷಧಾರಿಯಾಗಿ ಬಂದು ನಿಮ್ಮನ್ನು ಕದ್ದೊಯ್ದನು. ಅಲ್ಲಿ ಪಾತಾಳಕ್ಕೆ ಕರೆದುಕೊಂಡು ಹೋಗಿ ನಿಮ್ಮನ್ನು ಬಲಿ ಕೊಡಬೇಕೆಂದು ನಿರ್ಧರಿಸಿದ್ದನು. ಅದನ್ನು ನನ್ನಿಂದ ಅರಿತ ಹನುಮಂತ ಪಾತಾಳ ಲೋಕಕ್ಕೆ ಬಂದು ಐರಾವಣನು ಸಂಹಾರ ಮಾಡಿ ನಿಮ್ಮನ್ನು ಇಲ್ಲಿಗೆ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದ್ದಾನೆ. ಪ್ರಾಣಪ್ರಿಯನಾದ ಹನುಮಂತ, ನಿನ್ನಿಂದ ಯಾವ ಕರ್ತವ್ಯ ಲೋಪವೂ ಆಗಿಲ್ಲ. ನಿನ್ನ ಕರ್ತವ್ಯವನ್ನು ನೀನು ಅದ್ಭುತ ರೀತಿಯಲ್ಲಿ ಪಾಲಿಸಿರುವೆ. ಆ ರಾವಣನ ಮಿತ್ರನಾದ ಅಹಿರಾವಣನನ್ನು ಸಂಹರಿಸಿ ನೀನು ಅವನ ಬಲಗೊಂದಿಸಿರುವೆ. ನಿನ್ನ ಈ ಮಹಾ ಸಾಹಸವನ್ನು ವರ್ಣಿಸಲು ನನ್ನಲ್ಲಿ ಮಾತಿಲ್ಲ ಮಿತ್ರ, ಮಾತಿಲ್ಲ. ಹನುಮಂತ ಪ್ರಭು, ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಹನುಮಂತ! ಜೈ ಶ್ರೀರಾಮ್! ಜೈ ಶ್ರೀರಾಮ್! ಜೈ ಹನುಮಂತ! 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 ಬೆಳಗಾಯ್ತು, ಬೆಳಗಾಯ್ತು, ಸೂರ್ಯೋದಯವಾಯಿತು. ಇಷ್ಟು ಹೊತ್ತಿಗಾಗಲೇ
ನನ್ನ ಮಿತ್ರನು ನನ್ನ ಶತ್ರುವನ್ನು ಬಲಿ ತೆಗೆದುಕೊಂಡಿರುತ್ತಾನೆ. ರಾಮ ಲಕ್ಷ್ಮಣರು ಸತ್ತರೆಂದು ಕೇಳಿ ಜೀವ ಭಯದಿಂದ ಆ ಕಪಿಗಳು ಪಲಾಯನ ಮಾಡುತ್ತವೆ. ಸಮುದ್ರದಲ್ಲಿ ಬಿದ್ದು ಹೀನಾಯವಾಗಿ ಸಾಯುತ್ತಾರೆ ಆ ಕಪಿಗಳು. ಲಂಕೆಗೆ ಹಿಡಿದಿದ್ದ ಗ್ರಹಣ ಬಿಟ್ಟು ಹೋಗುತ್ತದೆ. ಆ ಸೀತೆ ನನ್ನ ವಶಳಾಗದೆ ಬೇರೆ ದಾರಿಯೇ ಇರುವುದಿಲ್ಲ. 3 ಲೋಕಗಳಲ್ಲಿಯೂ ನನ್ನನ್ನು ಎದುರಿಸುವ ವೀರ ಯಾರೂ ಇರುವುದಿಲ್ಲ. ನಾನೇ ಸರ್ವೇಶ್ವರ, ನಾನೇ ಲೋಕೇಶ್ವರ. ಪ್ರಣಾಮಗಳು ಮಹಾಪ್ರಭು. ಬಾದೂತ, ಸರಿಯಾದ ಸಮಯಕ್ಕೆ ಬಂದಿರುವೆ. ನೀನು ಶುಭ ಸಂದೇಶವನ್ನೇ ತಂದಿರುವೆ ಎಂದು ನನಗೆ ಚೆನ್ನಾಗಿ ಗೊತ್ತು. ವಾನರರೆಲ್ಲ ದಿಕ್ಕಾಪಾದಾಗಿ ಓಡುತ್ತಿರುವರೇನು? ಇಲ್ಲ ಪ್ರಭು, ವಾನರರೆಲ್ಲ ಯುದ್ಧ ಮಾಡಲು ಸಿದ್ಧರಾಗುತ್ತಿದ್ದಾರೆ. ಅದು ಹೇಗೆ ಸಾಧ್ಯ? ಒಡೆಯನಿಲ್ಲದೆ ಅವರು ಯುದ್ಧ ಮಾಡಲು ಹೇಗೆ ಸಾಧ್ಯ? ಪ್ರಭು, ಅವರು ತಮ್ಮ ಪ್ರಭುವಿನೊಂದಿಗೆ ಯುದ್ಧ ಮಾಡಲು ಬರುತ್ತಿದ್ದಾರೆ. ಮೂರ್ಖನಂತೆ ಮಾತನಾಡಬೇಡ. ರಾಮನು ತನ್ನ ಸೋದರನೊಂದಿಗೆ ಇಷ್ಟೊತ್ತಿಗಾಗಲೇ ಪಾತಾಳದಲ್ಲಿ ಅಳಿದು ಹೋಗಿರುತ್ತಾನೆ. ಪ್ರಭು, ಅಳಿದು ಹೋದವನು ರಾಮನಲ್ಲ, ಮತ್ತಾರೋ? ನಿಮ್ಮ ಮಿತ್ರ ಐರಾವಣ ಪ್ರಭು. ಇಲ್ಲ ಇಲ್ಲ ಇಲ್ಲ, ನನ್ನ ಮಿತ್ರ ಐರಾವಣನನ್ನು ಅಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದು ಹನುಮಂತನಿಂದ ಸಾಧ್ಯವಾಗಿದೆ ಪ್ರಭು. ದೂತ, ಸುಳ್ಳು ಹೇಳುತ್ತಿರುವ ನಿನ್ನ ನಾಲಿಗೆಯನ್ನು ಸೀಳಿ ಬಿಡುತ್ತೇನೆ. ನಾನು ಸತ್ಯವನ್ನೇ ಹೇಳುತ್ತಿದ್ದೇನೆ ಪ್ರಭು. ನೀವು ನನ್ನ ನಾಲಿಗೆ ಸೀಳಿದರು, ಶಿರವನ್ನೇ ಕತ್ತರಿಸಿದರು, ಸತ್ಯ ಸುಳ್ಳಾಗುವುದಿಲ್ಲ ಪ್ರಭು. ಆ ಹನುಮಂತ ಸುವರ್ಣ ತಟಾಕದ ಕಮಲದ ನಾಳದ ಮೂಲಕ ಪಾತಾಳಕ್ಕೆ ಹೋಗಿ ಐರಾವಣನನ್ನು ಕೊಂದು ಆ ರಾಮ ಲಕ್ಷ್ಮಣರನ್ನು ಸುರಕ್ಷಿತವಾಗಿ ಕರೆತಂದ ಪ್ರಭು. ನಾನಂದುಕೊಂಡಿದ್ದೆಲ್ಲ ನಿರರ್ಥಕವಾಯಿತಲ್ಲ. ಮಿತ್ರ ರಾವಣ, ನಿನ್ನಿಂದ ನನ್ನ ಶತ್ರುವಿನ ನಾಶವಾಗುತ್ತದೆ ಎಂದುಕೊಂಡಿದ್ದೆ. ಆದರೆ ನೀನೇ ಹತನಾಗಿ ಹೋದೆಯ. ನಿನ್ನಂತಹ ವೀರ ಮಿತ್ರನನ್ನು ಕಳೆದುಕೊಂಡು ನಾನು ನಿಸ್ಸಹಾಯಕನಾಗಿದ್ದೇನೆ. ಇಲ್ಲ ಮಿತ್ರ, ನಿನ್ನ ಸಾವಿನ ಸೇಡನ್ನು ನಾನು ತೀರಿಸಿಕೊಳ್ಳುತ್ತೇನೆ. ನನ್ನ ಶತ್ರುವನ್ನು ಸರ್ವನಾಶ ಮಾಡುತ್ತೇನೆ. ಮಹಾರಾಣಿಯವರಿಗೆ ಪ್ರಣಾಮಗಳು. ಸಖಿ, ಏನಾದರೂ ಹೊಸ ವಿಷಯ ತಿಳಿದೆ? ತಿಳಿಯಿತು ಮಹಾರಾಣಿ. ರಾಮ ಲಕ್ಷ್ಮಣರನ್ನು ಹನುಮಂತ ಸುರಕ್ಷಿತವಾಗಿ ಪಾತಾಳ ಲೋಕದಿಂದ ಕರೆತಂದಿದ್ದಾನೆ. ಹೌದೇ? ಸದ್ಯ ಐರಾವಣನಿಂದ ರಾಮ ಲಕ್ಷ್ಮಣರು ಕಂಕಣಾದೇವಿಗೆ ಬಲಿಯಾಗುವುದು ತಪ್ಪಿತಲ್ಲ? ತಪ್ಪಿತು ಮಹಾರಾಣಿ. ಈಗ ರಾಮನ ಬಿಡಾರದಲ್ಲಿ ಹೊಸ ಉತ್ಸಾಹ ತುಂಬಿ ತುಳುಕುತ್ತಿದೆ. ಸಖಿ, ಅವರು ಸುರಕ್ಷಿತವಾಗಿ ಬಂದರೆಂಬುದಕ್ಕಿಂತ ನನ್ನ ಪತಿಗೆ ಅಪಕೀರ್ತಿ ಉಂಟಾಗುವುದು ತಪ್ಪಿತಲ್ಲ ಎಂದು ಸಮಾಧಾನವಾಗುತ್ತಿದೆ. ಆದರೆ ಮಹಾರಾಣಿ, ಈಗ ಇನ್ನಷ್ಟು ಕೋಪಾವೇಶದಿಂದ ವಾನರ ಸೈನ್ಯ ಪ್ರಭುಗಳ ಮೇಲೆ ಯುದ್ಧಕ್ಕೆ ಸಿದ್ಧರಾಗುತ್ತಾರಲ್ಲವೇ? ಸಿದ್ಧರಾಗಲಿ, ಯುದ್ಧ ನಡೆಯಲೇಬೇಕು. ಆ ಯುದ್ಧದಲ್ಲಿ ನಮ್ಮ ಪ್ರಭು ರಾಮಚಂದ್ರನ ಮೇಲೆ ಜಯ ಸಾಧಿಸಿದರೆ ನನಗೆ ಖಂಡಿತ ಸಂತೋಷವಾಗುತ್ತದೆ. ಆದರೆ ವಂಚನೆಯ ಮೂಲಕ ಗೆಲ್ಲಲು ಪ್ರಯತ್ನಿಸುವುದನ್ನು ನಾನು ಒಪ್ಪುವುದಿಲ್ಲ. ಈಗ ಪ್ರಭುಗಳು
ಏನನ್ನು ಯೋಚಿಸುತ್ತಾರೋ ನಾನಂತೂ ಕಾಣೆ. ಸೀತೆಯನ್ನು ಅಪಹರಿಸಿದಾಗಲೇ ಅವರ ಯೋಚನೆ ದಾರಿ ತಪ್ಪಿತು ಸಖಿ. ತಪ್ಪಿದ ದಾರಿಯಲ್ಲೇ ಅವರು ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡುತ್ತಲೇ ಇದ್ದಾರೆ. ಅದರಿಂದ ಹಲವು ಹಾನಿಗಳಾದರೂ ಅವರು ತಪ್ಪು ತಿದ್ದಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲವೆಂಬುದೇ ವಿಷಾದದ ಸಂಗತಿ. ಏನೇ ಆದರೂ ಪ್ರಭುಗಳ ಕೋಪವನ್ನು ಅಡಗಿಸುವುದಕ್ಕೆ ಕಷ್ಟವೆನಿಸುತ್ತದೆ ಮಹಾರಾಣಿ. ಕೆರಳಿದ ಅವರ ಕೋಪವನ್ನು ಶಾಂತಗೊಳಿಸಲು ನಾನು ಪ್ರಯತ್ನಿಸುತ್ತೇನೆ. ಪ್ರಭು, ಏಕೆ ಬಂದೆ? ನನ್ನನ್ನು ಅಪಹಾಸ್ಯ ಮಾಡಲೆಂದು ಬಂದೆಯ? ಶತ್ರುನಾಶದ ನನ್ನ ಕಾರ್ಯ ವಿಫಲವಾದ ದುಃಖದಲ್ಲಿ ನಾನು ತಳಮಳಿಸುತ್ತಿರುವುದಕ್ಕೆ ಅಣಕಿಸಲು ಬಂದೆಯ? ಏಕೆ ಬಂದೆ? ನನ್ನ ಪತಿಯನ್ನು ಅಣಕಿಸುವಷ್ಟು ಕ್ಷುಲ್ಲಕ ಮನಸ್ಸಿನವಳು ನಾನಲ್ಲ ಪ್ರಭು. ಮತ್ತೇಕೆ ಬಂದೆ? ನಿನ್ನ ನಿರರ್ಥಕವಾದ ಧರ್ಮೋಪದೇಶವನ್ನು ಹೇಳಲು ಬಂದೆಯ? ನಿಮಗೆ ಧರ್ಮೋಪದೇಶ ಮಾಡುವಷ್ಟು ಜ್ಞಾನಿಯೂ ನಾನಲ್ಲ ಪ್ರಭು. ಮತ್ತೆ ನೀನು ಬಂದ ಕಾರಣವಾದರೂ ಏನು? ಪತಿಯ ಬಳಿ ಪತ್ನಿ ಬರುವುದಕ್ಕೆ ಕಾರಣವಿರಲೇಬೇಕೆ ಪ್ರಭು? ಕಾರಣ ಬೇಕಾಗಿಲ್ಲ. ಆದರೆ ಈ ಯುದ್ಧ ಪ್ರಾರಂಭವಾದಾಗಿನಿಂದ ಕಾರಣವಿಲ್ಲದೆ ನೀನು ನನ್ನ ಬಳಿ ಬಂದಿಲ್ಲ. ಅದೇನೇ ಕಾರಣವಿದ್ದರೂ ನನ್ನ ಪತಿಯ ಕ್ಷೇಮಕ್ಕೆ ಸಂಬಂಧಿಸಿದ್ದು. ಈಗಲೂ ಅಷ್ಟೇ, ಚಿಂತೆಯಿಂದ ಬಳಲುತ್ತಿರುವ ನಿಮಗೆ ಸತಿಯಾಗಿ ಸಮಾಧಾನ ಸಾಂತ್ವನ ಹೇಳಲು ಬಂದಿದ್ದೇನೆ ಪ್ರಭು. ಸಮಾಧಾನ? ನನಗೆ ಸಮಾಧಾನ ಹೇಳಲು ಬಂದಿರುವ ನಿನಗೆ ನನ್ನ ಚಿಂತೆ ಏನೆಂದು ತಿಳಿದಿದೆಯೇನೋ? ತಿಳಿದಿದೆ ಪ್ರಭು. ನೀವು ನಿರೀಕ್ಷಿಸಿದಂತೆ ನಿಮ್ಮ ಮಿತ್ರ ಐರಾವಣನಿಂದ ರಾಮ ಲಕ್ಷ್ಮಣರ ಸಂಹಾರವಾಗಲಿಲ್ಲ. ಅದರ ಬದಲಾಗಿ ಹನುಮಂತನಿಂದ ಐರಾವಣನ ಸಂಹಾರವೇ ಆಗಿ ಹೋಯಿತು. ರಾಮ ಲಕ್ಷ್ಮಣರು ಸುರಕ್ಷಿತವಾಗಿ ಮರಳಿ ಬಂದರು. ಇದೇ ನಿಮ್ಮ ಚಿಂತೆಗೆ ಕಾರಣವಲ್ಲವೇ ಪ್ರಭು? ಹೌದು, ಅದೇ ನನ್ನ ಚಿಂತೆಗೆ ಕಾರಣ. ಆದರೆ ಆ ಚಿಂತೆಯನ್ನು ನೀನು ಸಾಂತ್ವನಗೊಳಿಸಲಾರೆ. ನಿನ್ನ ಮಾತುಗಳಿಂದ ನನ್ನ ಚಿಂತೆ ಶಾಂತವಾಗುವುದೂ ಇಲ್ಲ. ನಿಜ ಪ್ರಭು, ನನ್ನ ಮಾತಿನಿಂದ ನಿಮ್ಮ ಮಿತ್ರನನ್ನು ಮತ್ತೆ ಬದುಕಿಸಲು ಸಾಧ್ಯವಿಲ್ಲ. ಆದರೆ ಏನು ಆದರೆ? ಪ್ರಭು, ಮತ್ತೆ ಇಂಥ ಸೋಲಿನ ಸುಳಿಗೆ ಸಿಲುಕಿ ಚಿಂತಿಸದಿರುವಂತೆ ಸಲಹೆ ನೀಡಬಲ್ಲೆ. ಓಹೋ, ನೀನು ನನಗೆ ಸಲಹೆ ನೀಡುವೆಯೋ? ಹೇಳು. ಪ್ರಭು, ನೀವು ಕೋಪಿಸಿಕೊಳ್ಳದಿದ್ದರೆ ಹೇಳುತ್ತೇನೆ. ನೀನು ನಿನ್ನ ಸಲಹೆಯನ್ನು ಹೇಳು. ಕೋಪಿಸಿಕೊಳ್ಳುವುದೋ ಬಿಡುವುದೋ ನಂತರ ನಿರ್ಧರಿಸುತ್ತೇನೆ. ಧರ್ಮವನ್ನು ಅವಲಂಬಿಸಬೇಕೆಂಬುದು ನನ್ನ ಸಲಹೆ. ಜಯ ಬೇಕೆಂದರೆ ಧರ್ಮದ ದಾರಿಯಲ್ಲೇ ಸಿಗುವುದು ಸಾಧ್ಯವೇ ಹೊರತು ಅಧರ್ಮದ ದಾರಿಯಲ್ಲ ಪ್ರಭು. ಸೀತೆ, ಈಗ ಲಂಕೇಶ್ವರನಿಗೆ ಬೇರೆ ದಾರಿಯೇ ಇಲ್ಲ. ಹಾಗೆಂದರೇನು ತ್ರಿಜಟೆ? ಅಂದರೆ ಈಗ ತಾನೇ ರಣರಂಗಕ್ಕೆ ಹೋಗಿ ತನ್ನ ಅದೃಷ್ಟ ಪರೀಕ್ಷೆ ಮಾಡಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ ಅಂದೆ. ಇಲ್ಲಿಯವರೆಗೂ ಯಾರು ಯಾರನ್ನು ಯುದ್ಧಕ್ಕೆ ಕಳಿಸಿ ಅವರನ್ನ ಬಲಿ ಕೊಟ್ಟು ತಾನು ಬದುಕಿಕೊಂಡ. ಐರಾವಣನಿಂದ ರಾಮ ಲಕ್ಷ್ಮಣರನ್ನು ಕೊಲ್ಲುವ ಕಡೆಯ ಪ್ರಯತ್ನದಲ್ಲೂ ವಿಫಲನಾದ. ಇನ್ನು ಅಂಥ ಯಾವ ಪ್ರಯತ್ನ ಮಾಡುವ ಅವಕಾಶವಿಲ್ಲ. ಅಂಥವರು ಬೇರೆ ಯಾರೂ ಇಲ್ಲವೇ ತ್ರಿಜಟೆ? ಇಲ್ಲ ಸೀತೆ, ಅಂಥವರು ಯಾರೂ ಕಾಣುತ್ತಿಲ್ಲ. ಸ್ವತಃ ತಾನೇ ರಾಮನೊಡನೆ ಯುದ್ಧ ಮಾಡದೆ ಅನ್ಯ ಮಾರ್ಗವೇ ಇಲ್ಲ. ಹೌದು, ಅವನಿಗೆ ತನ್ನ ಪರವಾಗಿ ಬಲಿದಾನ ಮಾಡುವ ಆಪ್ತರು ಯಾರೂ ಇಲ್ಲ. ಎಲ್ಲರನ್ನೂ ತಾನೇ ಕಳೆದುಕೊಂಡು ಈಗ ಬರಿಗೈಯ ಬಡವನಾಗಿದ್ದಾನೆ ಆ ರಾವಣ. ಹೌದು ಸೀತೆ, ವೈಭವೋಪೇತವಾದ ಸ್ವರ್ಣ ಲಂಕೆಯ ಅಧಿಪತಿ ಈಗ ಬಡವ, ಕಡು ಬಡವ. ಅಳಿದುಳಿದಿರುವ ಮಂತ್ರಿ ಸೇನೆಯೊಂದಿಗೆ
ತನ್ನ ವರಬಲವನ್ನು ನಂಬಿ ಹೋರಾಡಬೇಕು. ಅಧರ್ಮಿಯಾದ ಅವನ ವರಬಲ ಅವನ ನೆರವಿಗೆ ಬರುವುದಿಲ್ಲ ತ್ರಿಜಟೆ, ಖಂಡಿತ ಬರುವುದಿಲ್ಲ. ಸ್ವಲ್ಪ ಅವಕಾಶ ಕೊಟ್ಟೆ ಉಪದೇಶವನ್ನೇ ಪ್ರಾರಂಭಿಸಿಬಿಟ್ಟೆಯಲ್ಲ. ಎಲ್ಲ ನನ್ನ ಸೋಲನ್ನು ಅಣಕಿಸುವ ಪ್ರಯತ್ನವಲ್ಲದೆ ಇನ್ನೇನು? ಧರ್ಮದ ಹೆಸರಿನಲ್ಲಿ ಶತ್ರುಗಳನ್ನು ಕೀರ್ತಿಸುತ್ತಾ ಪತಿಯನ್ನೇ ಕಡೆಗಾಣಿಸುವ ನೀನೆಂಥ ಪತಿವ್ರತೆ? ಇಲ್ಲ ಪ್ರಭು, ನೀವು ತಪ್ಪು ತಿಳಿದಿದ್ದೀರಿ. ತಪ್ಪು ಸರಿಗಳನ್ನು ನಾನು ನಿನ್ನಿಂದ ತಿಳಿಯಬೇಕಾಗಿಲ್ಲ. ರಾಮ ಲಕ್ಷ್ಮಣರನ್ನು ಕೊಲ್ಲಲು ನಾನು ಅನುಸರಿಸಿದ ಮಾರ್ಗ ಅಪರಾಧವೇ ಆಗಿದ್ದರೆ ಈಗ ನಾನು ಏನು ಮಾಡುತ್ತೇನೆ ಎಂದು ಕೇಳು. ನಾನು ಯಾವ ಅಧರ್ಮವನ್ನು ಆಶ್ರಯಿಸದೆ ಕೇವಲ ನನ್ನ ಬಲಪರಾಕ್ರಮಗಳಿಂದ ಹೋರಾಡಿ ಆ ರಾಮ ಲಕ್ಷ್ಮಣರನ್ನು ಸಂಹಾರ ಮಾಡುತ್ತೇನೆ. ನೋಡುತ್ತಿರೋ ಪ್ರಭು. ಇದು ಕಡೆಯ ಘಟ್ಟ. ನೀವು ಆ ರಾಮನೊಂದಿಗೆ ಹೋರಾಡುವುದನ್ನು ತಪ್ಪಿಸಲು ಇಲ್ಲಿಯವರೆಗೆ ನಾನು ಮಾಡಿದ ಪ್ರಯತ್ನಗಳೆಲ್ಲ ವಿಫಲವಾದವು. ಇನ್ನು ರಾಮ ರಾವಣರ ಯುದ್ಧವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲವೆಂಬಷ್ಟು ಖಚಿತವಾದಂತಾಯಿತು. ಯುದ್ಧಕ್ಕೆ ಹೊರಟಿರುವಿರಾ? ಇಲ್ಲ, ವನವಿಹಾರಕ್ಕೆ ಹೊರಟಿರು. ವನವಿಹಾರಕ್ಕ? ಏಕೆ ಮಂಡೋದರಿ, ಆಶ್ಚರ್ಯವಾಗುತ್ತಿದೆಯೇ? ಮಕ್ಕಳನ್ನು ಕಳೆದುಕೊಂಡೆ, ಸೋದರರನ್ನು ಕಳೆದುಕೊಂಡೆ, ನೂರಾರು ಮಹಾವೀರರನ್ನು ಕಳೆದುಕೊಂಡೆ, ಕೋಟಿ ಕೋಟಿ ರಾಕ್ಷಸ ಸೈನ್ಯವನ್ನು ಕಳೆದುಕೊಂಡೆ. ಇದರ ಸಂತೋಷವನ್ನು ಆಚರಿಸಬೇಡವೇ? ಅಂದರೆ ನಾನು ಸಂತೋಷ ಪಡುತ್ತಿರುವೆನೆಂದುಕೊಂಡಿರಾ? ಬೇರೆಯವರು ಸಂತೋಷ ಪಡುತ್ತಾರೋ ದುಃಖ ಪಡುತ್ತಾರೋ ನನಗೆ ಬೇಕಾಗಿಲ್ಲ. ನಾನು ಮಾತ್ರ ಶತ್ರು ಸಂಹಾರ ಮಾಡಿ ನನ್ನ ದುಃಖವನ್ನು ಶಮನಗೊಳಿಸುತ್ತೇನೆ. ಲಂಕೆಯ ಸ್ತ್ರೀಯರ ಕಣ್ಣೀರನ್ನು ಒರೆಸುತ್ತೇನೆ. ಬೇಡಿ ಪ್ರಭು, ನನಗೆ ತುಂಬಾ ಭಯವಾಗುತ್ತಿದೆ. ದಯಮಾಡಿ ಯುದ್ಧಕ್ಕೆ ಹೋಗಬೇಡಿ. ಮಂಡೋದರಿ, ಏನು ನಾನು ಯುದ್ಧವನ್ನು ಮರೆತು ವನವಿಹಾರಕ್ಕೆ ಹೋಗಬೇಕೆಂದು ನಿನ್ನ ಆಸೆಯೋ? ಹಾಗಲ್ಲ ಪ್ರಭು. ಮಂಡೋದರಿ, ಮೂರ್ಖಳಂತೆ ಮಾತನಾಡಬೇಡ. ಶತ್ರುಗಳು ವಿಜಯದ ಮೇಲೆ ವಿಜಯವನ್ನು ಸಾಧಿಸಿ ವಿಜೃಂಭಿಸುತ್ತಿದ್ದರೆ ನಾನು ಮಾತ್ರ ಯುದ್ಧವನ್ನು ಮರೆತು ಅರಮನೆಯಲ್ಲಿ ಅಡಗಿ ಕುಳಿತು ಅಪಕೀರ್ತಿಗೆ ಈಡಾಗುವುದೇ? ಯುದ್ಧಕ್ಕೆ ಹೋಗಲೇಬೇಕು, ಶತ್ರು ಧ್ವಂಸ ಆಗಲೇಬೇಕು. ಬೇಡಿ ಪ್ರಭು, ದಯಮಾಡಿ ಹೋಗಬೇಡಿ. ಸಾಧ್ಯವಿಲ್ಲ. ರಥ ಸಿದ್ಧವಾಗಿದೆ, ನಾನು ಸಿದ್ಧನಾಗಿದ್ದೇನೆ. ನನ್ನ ಜೊತೆ ಶತ್ರುವಿನ ಮೇಲೆ ಹೋರಾಡಲು ಇನ್ನೂ ಕೆಲವು ರಾಕ್ಷಸ ವೀರರು ಉಳಿದಿದ್ದಾರೆ. ಪ್ರಭು, ನೀವು ರಣರಂಗಕ್ಕೆ ಹೋಗುವುದು ಶುಭಕರವಲ್ಲ. ಮಂಡೋದರಿ, ಎಂತಹ ಪತ್ನಿ ನೀನು! ವಿಜಯೋತ್ಸಾಹವನ್ನು ತುಂಬಬೇಕಾದ ನೀನೇ ನಿರುತ್ಸಾಹವನ್ನು ತುಂಬುತ್ತಿರುವೆಯಲ್ಲ. ಏಕೆಂದರೆ ಶಕುನಗಳು ಪ್ರತಿಕೂಲವಾಗಿವೆ. ಇರಲಿ, ಸೂರ್ಯ ಮಂಕಾಗಿದ್ದಾನೆ. ಪಕ್ಷಿಗಳು ವಿಕಾರವಾಗಿ ಕೂಗುತ್ತಿವೆ. ಕೂಗಿಕೊಳ್ಳಲಿ. ಭೂಮಿ ನಡುಗುತ್ತಿದೆ. ನಡುಗಲಿ. ಪ್ರಭು ನರಿಗಳು ಊಡಿಡುತ್ತಿವೆ. ಮಂಡೋದರಿ, ನನ್ನನ್ನು ತಡೆಯಬೇಡ.
ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್